ನಮಸ್ತೆ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್. ಒಂದು ಸಲ ಕುಬೇರನಿಗೆ ತನ್ನ ಶ್ರೀಮಂತಿಕೆಯನ್ನು ಎಲ್ಲರೆದುರು ಪ್ರದರ್ಶಿಸುವ ಬಯಕೆಯಾಯಿತು. ತನ್ನ ಸಂಪತ್ತು, ವಜ್ರ, ವೈಡೂರ್ಯಗಳನ್ನು ಎಲ್ಲರೂ ನೋಡಲಿ ಎಂದು ಗರ್ವ ಮೂಡಿತು. ಎಲ್ಲ ಮಹಾರಾಜರನ್ನು, ದೇವರು, ಋಷಿಗಳು ಹಾಗೂ ಭೂಲೋಕದಿಂದ ಬ್ರಾಹ್ಮಣರನ್ನು ಆಮಂತ್ರಿಸಿದ. ದೊಡ್ಡ ಔತಣಕೂಟ ಏರ್ಪಡಿಸಿದನು. ಕುಬೇರ ಶಿವನ ಭಕ್ತನಾದುದರಿಂದ ಅವನಿಗೆ ವಿಶೇಷ ಆಮಂತ್ರಣವಾಗಿತ್ತು. ಆದರೆ ಶಿವ ಔತಣಕೂಟಕ್ಕೆ ಬರಲೊಪ್ಪಲಿಲ್ಲ. ಕುಬೇರ ಹಠ ಹಿಡಿದ. ಶಿವ ಕೊನೆಗೆ ತನ್ನ ಬದಲು ಗಣಪತಿಯನ್ನು ಕಳುಹಿಸುತ್ತೇನೆ ಎಂದು ಹೇಳಿದ. ಔತಣಕೂಟಕ್ಕೆ ಬಂದವರೆಲ್ಲ ಕುಬೇರನ ಐಶ್ವರ್ಯವನ್ನು ಬೆರಗಿನಿಂದ ನೋಡಿದರು. ಗಣಪತಿ ಬಂದವನು ಕುಬೇರನ ಸಂಪತ್ತನ್ನು ಲೆಕ್ಕಿಸದೆ ಸೀದಾ ಪಾಕಶಾಲೆಗೆ ನುಗ್ಗಿ ಮಾಡಿಟ್ಟ ಭಕ್ಷ್ಯ ಭೋಜನಗಳನ್ನೆಲ್ಲ ತಿನ್ನತೊಡಗಿದ. ಎಷ್ಟು ತಿಂದರೂ ಗಣಪತಿಯ ಹಸಿವೇ ನೀಗಲಿಲ್ಲ. ಬಂದ ಅತಿಥಿಗಳಿಗೆಲ್ಲ ಮಾಡಿದ ಅಡಿಗೆಯನ್ನು ತಿಂದರೂ ವಿಘ್ನೇಶನ ಹೊಟ್ಟೆ ತುಂಬಲಿಲ್ಲ. ಕುಬೇರನ ಭಂಡಾರದಲ್ಲಿದ್ದ ದವಸ ಧಾನ್ಯಗಳೆಲ್ಲ ಗಣಪತಿಗೆ ಅಡುಗೆ ಮಾಡಿ ಬಡಿಸುವುದರಲ್ಲಿಯೇ ಮುಳುಗಿ ಹೋಯಿತು. ಕುಬೇರನಿಗೆ ಚಿಂತೆ ಆಯಿತು. ಅತಿಥಿಗಳೆಲ್ಲರನ್ನು ಹಸಿದ ಹೊಟ್ಟೆಯಲ್ಲೇ ಕಳುಹಿಸಲಾಗುತ್ತದೆಯೇ? ಬಡಿಸುವ ಎಂದರೆ ಮಾಡಿದ ಅಡುಗೆ ಮುಗಿದು ಹೋಗಿದೆ. ಉಭಯ ಸಂಕಟಕ್ಕೊಳಗಾದ ಕುಬೇರ ಶಿವನಲ್ಲಿಗೆ ಪರಿಹಾರ ಕೇಳಲು ಓಡಿದ. ಕುಬೇರ ಕೈಲಾಸ ತಲುಪಿ ಶಿವನಿಗೆ ನಡೆದ ವಿಷಯ ವಿವರಿಸಿದ. ಗಣೇಶನ ಹಸುವನ್ನು ನೀಗಿಸುವುದು ಹೇಗೆಂದು ಹೇಳಬೇಕೆಂದು ಬೇಡಿಕೊಂಡ. ಅದಕ್ಕೆ ಶಿವ ಹೀಗೆ ಹೇಳಿದ: ಕುಬೇರ, ಗಣೇಶ ಒಂದೊಂದು ಸಲ ಅರ್ಧ ಹೊಟ್ಟೆ ತುಂಬಿದಾಗ ವೃದ್ಧನಿರುವ ದೇವಸ್ಥಾನಕ್ಕೆ ಹೋಗುತ್ತಾನೆ ಹಾಗೂ ಆ ವೃದ್ಧ ಅವನಿಗೆ ತೃಪ್ತಿಯಾಗುವಂತೆ ಬಡಿಸುತ್ತಾನೆ. ಅದಕ್ಕೆ ನೀನು ಆ ವೃದ್ಧನಿರುವ ದೇವಸ್ಥಾನಕ್ಕೆ ಹೋಗು, ಗಣಪತಿಯನ್ನು ಹೇಗೆ ಉಪಚರಿಸುತ್ತಾನೆಂದು ತಿಳಿದುಕೋ. ಆಗ ನಿನಗೇನಾದರೂ ಪರಿಹಾರ ಸಿಗಬಹುದು ಎಂದ ಶಿವ. ಕುಬೇರ ವೃದ್ಧನಿರುವ ದೇವಸ್ಥಾನಕ್ಕೆ ಬಂದ. ಅಲ್ಲಿ ಆ ವೃದ್ಧ ಗಣಪತಿಯನ್ನು ಕೂರಿಸಿ ಭಕ್ತಿಯಿಂದ ಪೂಜಿಸಿ ನೈವೇದ್ಯ ಮಾಡುತ್ತಾನೆ. ಗಣಪತಿ ಸಂತೋಷದಿಂದ ಅವನಿಂದ ನೈವೇದ್ಯವನ್ನು ಸ್ವೀಕರಿಸಿ ಹೊಟ್ಟೆ ತುಂಬ ತಿಂದು ತೇಗುತ್ತಾನೆ. ಅದನ್ನೆಲ್ಲ ನೋಡಿದ ಕುಬೇರನಿಗೆ ತನ್ನ ತಪ್ಪಿನ ಅರಿವಾಯಿತು. ವೃದ್ಧ ಕೊಟ್ಟ ನೈವೇದ್ಯದಲ್ಲಿ ವಿನಯ, ಭಕ್ತಿ ಇರುವುದರಿಂದ ಗಣಪತಿಯ ಹೊಟ್ಟೆ ತುಂಬಿತು. ಕುಬೇರನು ತಾನು ಬಡಿಸಿದ ಮೃಷ್ಟಾನ್ನದಲ್ಲಿ ಸಿರಿ ಸಂಪತ್ತಿನ ಪ್ರದರ್ಶನವಿತ್ತು ಹೊರತು ಭಕ್ತಿಯೇ ಇರಲಿಲ್ಲ. ಹಾಗಾಗಿ ಎಷ್ಟು ಉಂಡರೂ ಗಣಪತಿಯ ಹೊಟ್ಟೆ ತುಂಬಲಿಲ್ಲ ಎಂದು ಜ್ಞಾನೋದಯವಾಯಿತು. ಕುಬೇರ ಹೋಗಿ ಗಣಪತಿಗೆ ನಮಸ್ಕರಿಸಿದ. ಐಶ್ವರ್ಯ, ಆಡಂಬರದ ತೋರಿಕೆಯ ಪೂಜೆಗಿಂತ ಭಕ್ತಿಪೂರ್ವಕ ಮಾಡುವ ಪೂಜೆಯೇ ಫಲವೆಂದು ಗಣಪತಿಯ ಬಳಿ ಹೇಳಿಕೊಂಡ. ಕೇಳಿದ್ರಲ್ಲ ವೀಕ್ಷಕರೇ, ಕುಬೇರನ ಸಿರಿ ಸಂಪತ್ತಿನ ಬಗ್ಗೆ.